ಇವತ್ತು ನಾನು ತೋರಿಸ್ತಾ ಇರೋದು ನಿಮಗೆ ಗೋವಾದಲ್ಲಿ ವಾಸ್ಕೋ ಡಿ ಗಾಮ ನಿಯರ್ ಅಂದರೆ ರೈಲ್ವೆ ಸ್ಟೇಷನ್ಲಿದ್ದ ವಾಸ್ಕೋ ಡಿ ಗಾಮ ಬಂದು ರೈಲ್ವೆ ಸ್ಟೇಷನ್ ನಿಯರ್ ಸಿಗ್ತಕ್ಕಂಥದ್ದೇ ಒಂದು ಬೈನಾ ಬೀಚ್. ಇಲ್ಲಿ ಬೈನಾ ಬೀಚ್ ಎಂಟ್ರೆನ್ಸಿಗೆ ಹೋದ ತಕ್ಷಣವೇ ನಿಮಗೊಂದು ನಿಸರ್ಗ ಪರ್ಯಂತವಾದಂಥ ಒಂದು ಶುದ್ಧವಾದಂತಹ ಒಂದು ಹನುಮಾನ್ ಟೆಂಪಲ್ ಸಿಗುತ್ತೆ. ಹನುಮಾನ್ದು ಟೆಂಪಲ್ಗೆ ನಮಸ್ಕಾರ ಮಾಡಿಕೊಂಡು ನೀವು ಬೈನಾ ಬೀಚ್ ಎಂಟರ್ ಹೋಗ್ಬೋದು. ಅಲ್ಲಿ ಇರೋ ತಕ್ಷಣ ನಿಮಗೆ ಕಾಣಕ್ಕೆ ಸಿಗೋದು ಅಂಗಡಿಗಳು ಮತ್ತು ಪಾನಿಪುರಿ, ಗೋಬಿ ಇಂತಹ ಒಂದು ತಿನಿಸುಗಳು ಮಕ್ಕಳಿಗೆ ಈ ಥರದಂಥ ಒಂದು ಶೆಡ್ಗಳು ಸಿಗ್ತಾವೆ. ಆಮೇಲೆ ಹಾಗೆ ಒಳಗಡೆ ಬಂದರೆ ನಿಮಗೆ ಕಾಣಿಸ್ತಾ ಇರೋದು ಇದು ಈವ್ನಿಂಗ್ ಟೈಮ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೂರ್ಯಾಸ್ತ ಸಮಯ ಅಂದರೆ ಸನ್ಸೆಟ್ ಆಗೋ ಸ್ಥಳ ಅಂತಂದರೆ ಬೈನಾ ಬೀಚ್ ಅಂತಲೇ ಹೇಳ್ಬೋದು. ಇಲ್ಲಿ ಭಾಳ ಜನ ಸೇರ್ತಾರೆ, ಯಾಕಂದ್ರೆ ತುಂಬ ಜನ ಬರ್ತಾರೆ. ಈವ್ನಿಂಗ್ ಟೈಮ್ ಅಂತೂ ಮಕ್ಕಳು ಕರ್ಕೊಂಡು ಪೇರೆಂಟ್ಸ್ ಎಲ್ಲ ಬರ್ತಿರ್ತಾರೆ. ಇಲ್ಲೇ ಸೈಡಿಗೆ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ತಿನಿಸುಗಳು ಸಿಗ್ತವೆ, ಪಾನಿಪುರಿ, ಗೋಬಿ ಇಂಥವೆಲ್ಲ ಸಿಗ್ತವೆ. ಮತ್ತು ಚೆನ್ನಾಗಿರುತ್ತೆ. ಬೈನಾ ಬೀಚ್ ಅಂದರೆ ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇದು ಒಂದು ಬೀಚ್ ಫ್ಯಾಮಿಲಿ ಇದು ಅಂದರೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಆಡೋಕ್ಕೆ ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬೈನಾ ಬೀಚ್ ಅಂತ ಹೆಸರು ಅಂದರೆ ಇದು ಯಾಕಂದರೆ ವಾಸ್ಕೋ ಡಿ ಗಾಮ ಮತ್ತು ಇದು ನಿಯರಲ್ಲಿ ಐತೆ, ಅಂದರೆ ಸೆಂಟ್ರಲ್ ಪ್ಲೇಸಲ್ಲಿ ಐತೆ ಇದು. ಹಾಗಾಗಿ ಇದು ಒಂದು ಭಾಳ ಪ್ರಸಿದ್ಧವಾದಂತಹ ಒಂದು ಬೀಚ್ ಆಗುತ್ತೆ. ಮತ್ತು ಹಾಗೆ ಇದು 3 ದ್ವೀಪಗಳಲ್ಲೂ ಕೂಡ ಇದು ಕೂಡಿರುತ್ತೆ. ಮತ್ತು ಇಲ್ಲಿ ಇವಾಗಿನ ಟೈಮ್ನಾಗ ನಿಮ್ಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಸಿಗ್ತವೆ. ಅಂದರೆ ಬೋಟ್ ರೈಡಿಂಗು ಮತ್ತು ಫ್ಯಾಮ್ಲಿದು ತೊಗೊಂಡು ಗ್ರೂಪ್ ಆಗಿ ಹೋಗಬೇಕು ನೀವು ಬೋಟ್ ರೈಡಿಂಗ್ ಅಂದ್ರೂ ಕೂಡ ಇಲ್ಲಿ ಬೋಟ್ ರೈಡಿಂಗ್ ಮಾಡ್ಬೋದು. ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಇರುತ್ತೆ, ಆ ಅಮೌಂಟ್ ಪೇ ಮಾಡ್ಕೊಂಡು ನೀವು ಹೋಗ್ಬೋದು. ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಅದೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಲ್ಲಿ ನೋಡಿ ಬೋಟ್ ರೈಡಿಂಗ್ ಕೂಡ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಅದು ಬ್ರಿಡ್ಜ್, ಅಂದರೆ ಬೈನಾ ಬೀಚಿನ ಮೇಲ್ಗಡೆ ಒಂದು ಬ್ರಿಡ್ಜ್ ಹೋಗುತ್ತೆ. ಆ ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡು ನೀವು ಈ ಬೀಚನ್ನು ಕೂಡ ಅದಕ್ಕೊಂದು ಬೇರೆಯೇ ದಾರಿ ಇರುತ್ತೆ. ಅಲ್ಲಿದ್ದ ಹೋದರೂ ಕೂಡ ನಿಮಗೆ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಟೈಮಲ್ಲಿ ನಾನು ನಿಮ್ಗೆ ಯಾವಾಗಾದರೂ ತೋರಿಸ್ತೀನಿ. ನೋಡಿ ಎಷ್ಟು ಜನ ಸೇರಿದ್ದಾರೆ, ತುಂಬ ಜನ. ಸೂರ್ಯಾಸ್ತ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಐತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಫೋಟೋಗ್ರಾಫಿಗಾಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್, ಈ ಥರ ಯಾವುದೇ ಒಂದು ಶೂಟ್ಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಕ್ರೌಡು ಕೂಡ ಅಷ್ಟೇ ಇರುತ್ತೆ. ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಒಂದು ಸ್ನ್ಯಾಕ್ಸ್ ಮನೇಲಿ ಮಾಡ್ಕೊಂಡು ಬಂದು ಅಲ್ಲಿರುವಂಥ ತುಂಬ ಚೆನ್ನಾಗಿ ಈ ಒಂದು ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಈವ್ನಿಂಗ್ ಟೈಮ್ ನೋಡ್ರಿ ಅಲ್ಲಿ ಗಾಳಿಪಟ ಕೂಡ ಬಿಡ್ತಾ ಇದ್ದಾರೆ ಮಕ್ಕಳು ಪೇರೆಂಟ್ಸ್ ಜೊತೆಗೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬಂದು ಇದನ್ನು ನೋಡ್ಬೋದು. ಫುಲ್ ಫ್ಯಾಮ್ಲಿ ರೀತಿಯಿಂದ ಆದಂಥ ಇದು ಒಂದು ಬೀಚ್ ಅಂತಲೇ ಹೇಳ್ಬೋದು. ಹೌದಾ, ಇದು ಗೋವಾದಲ್ಲಿ ತುಂಬಾ ಫೇಮಸ್ ಆಗಿರುವ ಬೀಚ್. ಓಕೆನಾ, ಇಲ್ಲಿ ನಿಮ್ಗೆ ಒಂದು ಫೀಲ್ ಸಿಗುತ್ತೆ. ಯಾಕಂದರೆ ಇಲ್ಲೇ ಹನುಮಾನ್ ಟೆಂಪಲ್ ಇದೆಲ್ಲ, ಅದಕ್ಕೆ ನಿಮಗೆ ಒಂದು ಚೆನ್ನಾಗಿರೋ ಒಂದು ಫೀಲ್ ಸಿಗುತ್ತೆ. ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಇದು ಒಂದು ಬೀಚ್.